ದೇವಸ್ಥಾನದಿಂದ ಬರ್ಬೇಕಾರೆ ಹುಡುಗ ಹಿಂಗ್ ತೋರಿಸ್ಬಿಟ್ಟ. ಬೆಳಗ್ಗೆ 9 ಗಂಟೆಗೆ ಬಂದು ಪ್ರಜ್ವಲನ ಕರ್ಕೋದ. ಎಲ್ಲಿಗಪ್ಪ ಅಂದ್ರೆ ದೇವಸ್ಥಾನಕ್ಕೆ ಬರೋಣ ಬಾ ಅಂತ. ಯಾವ ದೇವಸ್ಥಾನಕ್ಕೆ ಅಂದ್ರೆ ಜಯಂಕ ಸಿದ್ದೇಶ್ವರ ದೇವಸ್ಥಾನಕ್ಕೆ. ಅಲ್ಲಿಂದ ನಮ್ಮ ಜಲ್ಲಿ ಬ್ರೋನ ಕರ್ಕೊಂಡ್ವಿ. ಬೇಬಿ ಸ್ವಲ್ಪ ಎಣ್ಣೆ ಕುಡಿಸ್ಕೊಂಡು ನಮ್ಮ ಪಯಣ ಜಯಂಕ ಸಿದ್ದೇಶ್ವರನ ಕಡೆ ಅಂತ ಹೊಂಟ್ವಿ. ಅಂತೂ ಇಂತೂ ದೇವಸ್ಥಾನ ಹತ್ರ ಬಂದ್ಬಿಟ್ರಿ. ನೋಡಿದ್ರೆ ಫುಲ್ ರಶ್. ಆ ರಶ್ ತಪ್ಪಿಸ್ಕೊಳ್ಳಕ್ಕೆ ಹೊಸ ದಾರಿ ಕಂಡು ಹಿಡ್ಕೊಂಡಿದೀವಿ ನಾವೇ. ನೀವೇನಾದ್ರು ಈ ದಾರಿಯಲ್ಲಿ ಬಂದಿದ್ರೆ ಕಮೆಂಟ್ ಮಾಡಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನೋಡಿ ಇಲ್ಲಿ ಜನ ಸಾಗರ ಹಿಂದೆನೆ ಮತ್ ಮುಂದೆ ಎಷ್ಟು ಜನ ಇರ್ಬೋದು ಹೇಳಿ. ಮತ್ತೆ ಈ ಜನಗಳನ್ನ ನೋಡ್ಕೊಂಡು ನಾವು ಮತ್ತೆ ಹತ್ತ ಸ್ಟಾರ್ಟ್ ಮಾಡಿದ್ವಿ. ಹತ್ಬೇಕಾರೆಲ್ಲ ಚೆನ್ನಾಗಿ ಹತ್ತಾದ್ಮೇಲೆ ಫುಲ್ ಸುಸ್ತಾಗೋಯ್ತು. ಅದಾದ್ಮೇಲೆ ಒಂದ್ ಲೆವೆಲ್ ಬಂದ್ಮೇಲೆ ನಮಗೆ ಈ ಗಂಗೆ ಕಾಣಿಸ್ತು. ಈ ಗಂಗೆ ನೋಡ್ಕೊಂಡು ಮತ್ತೆ ನಾವ್ ಹೊಂಟ್ವಿ ನಮ್ಮ ಟನಲ್ ನೋಡಿ. ಗುಹೆ ಹಳೆ ಕಾಲದವ್ರು ಕಿತ್ತಿರೋದು ಅನ್ಸುತ್ತೆ, ಇಲ್ಲ ಮಾಡಿರೋದು ಅನ್ಸುತ್ತೆ. ನಮ್ ಜಲ್ಲಿ ಬ್ರೋ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಮತ್ತೆ ಇದನ್ನೆಲ್ಲ ಮುಗಿಸ್ಕೊಂಡೆ ಮತ್ತೆ ನಾವು ದೇವಸ್ಥಾನ ಹತ್ರ ಹೊಂಟ್ವಿ. ದೇವಸ್ಥಾನ ಹತ್ರ ನೋಡಿದ್ರೆ ಜನ ಸಾಗರ, ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ರು. ಅದೇ ಗ್ಯಾಪ್ ಎಲ್ಲ ಸುತ್ತಾಡ್ಕೊಂಡೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ದೇವ್ರ ತೋರ್ಸಂಗಿಲ್ಲ ಅಂತ ಕೈ ಮುಚ್ಕೊಂಡೆ ಮತ್ತೆಲ್ಲ ಮುಗಿಸ್ಕೊಂಡು ಅದ್ಬಿತ್ಕೊಂಡು ವಾಪಸ್ ನಾವು ಹೊಂಟಿ ಮನೆ ಕಡೆ. ಜಯಂಕ ಸಿದ್ದೇಶ್ವರ ಹತ್ರ ಬಂದ್ಬಿಟ್ಟು ಜೇನ್ ನೋಡ್ಲಿ ಅಂದ್ರೆ ಏನ್ ಪ್ರಯತ್ನ. ಅದಕ್ಕೆ ಜೇನ್ ನೋಡ್ಕೊಂಡು ನಾವು ಹೊಂಟಿ ಮನೆಗೆ ಹೋಗ್ಬೇಕಾದ್ರೆ ಒಂದು ಹುಡುಗ ಸಿಕ್ತಾ. ಹುಡುಗನ ಬರೀ ಮಾತಾಡ್ಸಿದಕ್ಕೆ ಹುಡುಗ ಹಿಂಗ್ ತೋರಿಸ್ಬಿಟ್ಟ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೌದು ರಂಗಣ್ಣ, ನೀವೇ ನೋಡಿದ್ರಲ್ಲ ಎಲ್ಲ ಹೆಂಗಾಯ್ತು ಅಂತ. ಅದು ಇವಾಗ ಮನೆಗೆ ಹೊಂಟ್ವಿ ನಾವೇ ವಾಪಸ್ಸು. ಮನೆ ಹೋಗೋಷ್ಟ ಕತ್ಲಾಗೋಯ್ತು. ಅದಕ್ಕೆ ನಾನು ವಾಪಸ್ ಗಣಪತಿ ಫೀಲ್ಡ್ ಬಂದೆ. ಗಣಪತಿ ಫೀಲ್ಡ್ ಅಲ್ಲಿ ಎಲ್ಲ ಹುಡುಗರು ಕೂತಿದ್ರು ಅಂತ ಎಲ್ಲ ಗೇಮ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ನೀವು ಈ ಗೇಮ್ ಆಡಿದ್ರೆ ಜಲ್ದಿ UID ಕಮೆಂಟ್ ಮಾಡಿ. ಮತ್ತೆ ಇವತ್ತಿನ ಲಾಗ್ ಹಿಂಗಿತ್ತು ಅಂತ ಕಮೆಂಟ್ ಮಾಡಿ. ಈ ತರ ಕಂಟೆಂಟ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಒಂದು ಲೈಕ್ ಒತ್ತಿ. ಹಂಗೆ ಕನ್ನಡಿಗರ ಸಪೋರ್ಟ್ ಎಲ್ಲಾರ್ದು ಹಿಂಗೆ ಇರ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.